ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ತುಂಬ ಸ್ಮಾಲ್ ಆಗಿರೋಂತಹ ಪ್ರಾಡಕ್ಟು, ಬಟ್ ಎನಿ ಟೈಮ್ ಇದು ಪರ್ಸಲ್ಲಿ ಇರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಎಸ್, ಈ ಪ್ರಾಡಕ್ಟ್ ನೋಡ್ತಾ ಇರಬೇಕಾದ್ರೆ ಕೆಲವ್ರಿಗೆ ಐಡಿಯಾ ಬಂದಿರ್ಬೋದು ಏನು ಅಂತ, ಇನ್ನು ಕೆಲವರಿಗೆ ಐಡಿಯಾ ಬಂದಿಲ್ಲದೇನೂ ಕೂಡ ಇರ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಓಕೆ, ಎಸ್, ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ, ಡಿಸ್ಪ್ಲೇ ಇದೆ, ಮತ್ತು ಏನು ಅಂತಂದರೆ ಸ್ವಲ್ಪ ಸ್ಮಾರ್ಟಾಗಿ ಕ್ಯೂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ATM ಪೌಚ್. ಸೊ ATMನ ಸಾಮಾನ್ಯವಾಗಿ ಒಂದು ಲೆದರ್ ಪೌಚಲ್ಲಿ ನಾವು ಯೂಸ್ ಮಾಡ್ತೀವಿ. ಅದೇನಾಗುತ್ತೆ, ಡೇ ಬೈ ಡೇ ಏನಾಗುತ್ತೆ, ಕಟ್ಟಾಗ್ಬಿಡುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ಅದು ತುಂಬ ದಿನ ಲಾಂಗ್ ಟೈಮ್ ಬಾಳಿಕೆ ಬರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಥರದ ಒಂದು ATM ಪೌಚ್ನ ನಾವು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಮೆಟಲ್ ಪ್ರಾಡಕ್ಟು. ಸೊ ಇದು ಕಲರ್ ಬಂದ್ಬಿಟ್ಟು ಒಂಥರ ಏನದು, ಸಿಮೆಂಟ್ ಅಲ್ಲ, ಕಪ್ ನೀಲಿ ಥರ ಸಿಮೆಂಟಾ ಇದು? ಹೌದು, ಬಟ್ ಕ್ಯಾಮ್ರಾಗೆ ಹಂಗೆ ಕಾಣುತ್ತಲ್ಲ. ಇದು ರಿಯಲ್ ಸಿಮೆಂಟ್, ಬಟ್ ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇರೋದು ಅದೇ ಥರನೇ ಕಾಣಿಸ್ತಾ ಇದೆ. ಸೊ ಇದು ನಾನು ಆರ್ಡರ್ ಮಾಡಿದ್ದು ಸಿಲ್ವರ್ ಕಲರ್ಗೆ ನಾನು ಮಾಡಿದ್ದೆ. ಆದರೆ ಈಗ ಬಂದ್ಬಿಟ್ಟು ಇದು ಈ ಕಲರಲ್ಲಿ ಕಳಿಸಿದ್ದಾರೆ. ಬಟ್ ನೋ ಪ್ರಾಬ್ಲಮ್, ಕಲರ್ ಯಾವುದೇ ಆಗಿರ್ಬೋದು. ಬಟ್ ಏನು ಅಂತಂದರೆ ನನಗೆ ಪೌಚ್ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಈಗ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದನ್ನು ಹೇಗಿದೆ ಅನ್ನೋದನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಲಾಕ್ ಸಿಸ್ಟಮ್ ಇದೆ. ಇಲ್ಲೆರಡು ಲಾಕ್ ಸಿಸ್ಟಮ್ ಕಾಣಿಸ್ತಿದೆಯಲ್ಲ, ಲಾಕ್ ಸಿಸ್ಟಮ್ ಇದೆ ನೋಡಿ. ಇಲ್ಲಿ ಈ ಥರದೊಂದು ಬಟನ್ ಬರುತ್ತೆ, ಜಸ್ಟ್ ಪ್ರೆಸ್ ಹಸ್ತಲ್ವಾ. ಸೊ ಹಾಗಾಗಿ ಎಸ್, ವಾವ್, ಸಖತ್ತಾಗಿದೆ ಅಲ್ಲ. 1 2 3 4 5 ಇದೊಂದು ಸೇರಿದರೆ 6, 2 4 6 ಹಾಕ್ಬೋದು. ಅಂದರೆ 5 ಅಂತ ಇರೋದಿದು. ನಾವು ಬೇಕಾದರೆ 6ನ ಸೆಟ್ ಮಾಡ್ಬೋದು. ಒಂದು ಕಂಪಾರ್ಟ್ಮೆಂಟಲ್ಲಿ 2 ಕಾರ್ಡ್ಗಳನ್ನು ನಾವು ಸ್ಟೋರ್ ಮಾಡ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಇವ್ರು ಕೊಟ್ಟಿರೋ 5 ಅಂದರೆ ನಾವು 8ರಿಂದ 10 ಕಾರ್ಡ್ಗಳನ್ನು ನಾವು ಈಸಿಯಾಗಿ ಅದರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಇದು ಬಂದು ಮೆಟಲ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ. ಸೊ ಕಂಪ್ಲೀಟ್ಲಿ ಮೆಟಲ್ ಇದು. ಮತ್ತು ಪ್ರೆಸ್ಸಿಂಗು ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಮತ್ತೆ ಬೇಕು ಅಂದರೆ ಈ ಥರ ಓಪನ್ ಮಾಡಬೇಕು. ಸ್ವಲ್ಪ ಟೈಟ್ ಇದೆ ಇದು, ಹೊಸ್ತಲ್ವಾ. ಸೊ ಹಾಗಾಗಿ ತೆಗಿಬೇಕಾದ್ರೆ ಈ ಥರ ತೆಗೆದ್ರೆ ಆಯಿತು. ಸೊ ಈ ಥರ ತೆಗೆದ್ರಾಯಿತು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಬೈ ಮಾಡಿರೋದು ಮೀಶೋದಲ್ಲಿ ಬೇಕು ಅಂತಂದರೆ ನೀವು ಆರ್ಡರ್ ಮಾಡಿ ತರಿಸ್ಕೊಬೋದು. ಇವಾಗ ಏನು ಅಂದರೆ ಪ್ರೈಸ್ನ ಹಾಕಿ ತೋರಿಸು. ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಕಾರ್ಡ್ ಕೂಡ ಹಾಕಿ ತೋರಿಸ್ತೀನಿ. ಸೊ ನೋಡಿ, ಇವಾಗ ನಾನು ಹಾಕಿ ತೋರಿಸ್ತೀನಿ ಅಂತ ಹೇಳಿದೆ. ಇವಾಗ ಸ್ಟಾರ್ಟಿಂಗ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಈ ಥರ ಲೆದರು. ಇದು ತುಂಬ ಚೆನ್ನಾಗಿದೆ. ಈ ಲೆದರು ಪ್ಯೂರ್ ಲೆದರ್ ಆಗಿದೆ ಇದು. ಸೊ ಹಾಗಾಗಿ ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬಂತು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪ್ಯೂರ್ ಲೆದರ್ ಸಿಗೋದಿಲ್ಲ. ಸೊ ನೋಡಿ, ಈ ಥರ ನಾನು ಕಾರ್ಡ್ಸ್ಗಳನ್ನೆಲ್ಲ ಹಾಕಿದ್ದೀನಿ. ಸ್ಟಾರ್ಟಿಂಗ್ ನಾನು ಯಾವಾಗಲೂ ದೇವ್ರ ಫೋಟೋ ಹಾಕ್ತೀನಿ. ನನ್ನ ಫೇವ್ರೇಟ್ ದೇವರು ಬಂಡೆ ಮಹಾಕಾಳಿಯಮ್ಮ ಆಗಿರೋದ್ರಿಂದ ನಾನು ಸ್ಟಾರ್ಟಿಂಗ್ ಇದು ಹಾಕ್ತೀನಿ. ಮತ್ತು ಸಾಯಿಬಾಬಾ ಫೋಟೋಸ್ನ ಹಾಕ್ತೀನಿ. ನೋಡಿ, ಇಲ್ಲಿ ಸಾಯಿಬಾಬಾ ಫೋಟೋ ಇದೆ. ಸೊ ಹಾಗಾಗಿ ಹಾಕ್ತೀನಿ. ಮತ್ತು ಇಲ್ಲಿ ಏನಂದರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಕ್ಯಾರಿ ಮಾಡ್ತೀನಿ. ಹಾಗೆ ಯಾವಾಗಲೂ ಒಂದು ಫೋಟೋಸ್ನು ಕೂಡ ಕ್ಯಾರಿ ಮಾಡ್ತೀನಿ ಸ್ವಲ್ಪ. ಸೊ ಈ ಥರದ ಒಂದು ಲೆದರ್ ಪೌಚನ್ನ ನಾನು ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿನ. ಸೊ ಈಗ ಇದನ್ನು ತರಿಸಿದ್ದೀನಿ, ಯೂಸ್ ಮಾಡೋಣ ಅಂತ. ಕಾರ್ಡ್ಗಳನ್ನೆಲ್ಲ ಒಂದು ಸಲ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಮತ್ತು ಇನ್ನೊಂದು ಮೇನ್ ಹೇಳಲೇಬೇಕು, ಈ ಒಂದು ATM ಕಾರ್ಡ್ ಏನಿದೆಯೋ, ATM ಕಾರ್ಡ್ ಪೌಚ್ ಏನಿದೆಯೋ ಇದರಲ್ಲಿ
ಯಾವುದೇ ಥರದ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ಬ್ಯಾಕ್ ಸೈಡ್ ಇಟ್ಟು ಈಗ ಬೇರೆ ಪೌಚ್ಗಳಲ್ಲಿ ಸ್ಕ್ಯಾನ್ ಮಾಡೋ ಚಾನ್ಸಸ್ ಇದೆ ಅಂತೆ, ಬಟ್ ಇದರಲ್ಲಿ ಮಾತ್ರ ಸ್ಕ್ಯಾನ್ ಮಾಡೋ ಚಾನ್ಸಸ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಕದ್ದು ಏನಾದರೂ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಬ್ಯಾಕ್ ಸೈಡು ನಾವು ಒಂದು ಪರ್ಸಲ್ಲಿ ಇಟ್ಕೊಂಡಿರ್ಬೋದು, ಜೋಬಲ್ಲಿ ಇಟ್ಕೊಂಡಿರ್ತೀವಿ. ಈಗ ಬಾಯ್ಸ್ ಆದರೆ ಜೋಬಲ್ಲಿ ಇಟ್ಕೊಂಡಿರ್ತಾರೆ ಬ್ಯಾಕ್ ಸೈಡು, ಗರ್ಲ್ಸ್ ಆದರೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇದೆ, ಇವಾಗೆಲ್ಲ ಸ್ಕ್ಯಾನ್ ಮಾಡೋದು ಅಂದರೆ ನಮ್ಮ ಹಿಂದೆ ಗೊತ್ತೇ ಇರೋದಿಲ್ಲ, ನಮ್ಮ ಪಾಡಿಗೆ ನಾವು ಇಡ್ತೀವಿ. ಅವ್ರ ಸ್ಕ್ಯಾನಿಂದ ಏನಿರುತ್ತೋ ಅದನ್ನು ತೊಗೊಬಂದು ಜಸ್ಟ್ ನಮ್ಮ ಬ್ಯಾಕ್ ಸೈಡ್ ಅಂದರೆ ನಾವು ಪರ್ಸಲ್ಲಿ ಇಟ್ಕೊಳೋದಾಗಿರ್ಬೋದು ಅಥವಾ ಹುಡುಗರು ಹಿಂದ್ಗಡೆ ಬ್ಯಾಕ್ ಪೌಚಲ್ಲಿ ಇಟ್ಕೊಳೋದಾಗಿರ್ಬೋದು, ಇಟ್ಕೊಂಡಾಗ ಸ್ಕ್ಯಾನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಇದು ಮೆಟಲ್ ಆಗಿರೋದ್ರಿಂದ ಯಾವುದೇ ಥರ ಸ್ಕ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ಇನ್ಫಾರ್ಮೇಷನ್ ನಮಗೆ ಹೀಗೆ ಮಾಹಿತಿಗಳಿಂದ ಗೊತ್ತಾಗಿರೋದ್ರಿಂದ ನಾವು ಇದನ್ನು ತರಿಸಿದ್ದೀವಿ. ಸೊ ಇದು ಸೇಫ್ಟಿ ಪರ್ಪಸ್ ಕೂಡ ಹೌದು. ಸೊ ಇವಾಗ ನಾನು ಫಸ್ಟು ಕಾರ್ಡ್ನ ಹಾಕ್ತೀನಿ. ನಾನು ಯಾವಾಗಲೂ ಫಸ್ಟು ದೇವರ ಒಂದು ಫೋಟೋಸ್ ಹಾಕ್ತೀನಿ, ಹಾಗಾಗಿ ಫಸ್ಟು ದೇವ್ರ ಫೋಟೋ ಹಾಕ್ಬಿಡು. ಈ ಥರ ಇಲ್ಲ ಇದೆ ಕರೆಕ್ಟ್, ಇದೆ. ಸೊ ಈ ಥರ ಸ್ಟಾರ್ಟಿಂಗ್ ಹಾಕ್ತಿದೆ. ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಇಲ್ಲಿ, ಬಟ್ ನಾನು ಏನಕ್ಕೆ ಮಾಡ್ಬೋದು, ಮಾಡ್ಬೋದು ಕರೆಕ್ಟು. ಸೊ ಅಲ್ಲಲ್ಲ ಅಂದರೆ ದೇವ್ರದ್ದು ಮುಖ ಇದು ಮಾಡೋದು ಅಲ್ಲಲ್ಲ, ಆಮೇಲೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೀಗೆ ಹಾಕ್ತಾಯಿದ್ದೀನಿ. ಫಸ್ಟು ಬಂಡೆ ಮಕ್ಕಳಮ್ಮ ಮತ್ತು ಒಂದು ಬಾಬಂದು ಹಾಕ್ತಾಯಿದ್ದೀನಿ. ಸೊ ಇವಾಗ ನನ್ನ ಎಲ್ಲ ಕಾರ್ಡ್ಸ್ಗಳನ್ನು ಹಾಕ್ತೀನಿ, ಒಂದ್ಸಲ ಹಾಕಿ ತೋರಿಸ್ತೀನಿ. ಸೊ ಇವಾಗ ನೋಡಿ ಎಲ್ಲ ಕಾರ್ಡ್ಸ್ಗಳನ್ನು ಹಾಕಿದ್ದೀನಿ, ಎಲ್ಲ ಕಾರ್ಡು ಹಾಕಾಗಿದೆ. ಸೊ ಜಸ್ಟ್ ಈಗ ತೆಗಿಲಿಕ್ಕೂ ಕೂಡ ಕಂಫರ್ಟ್ ಇದೆ ಅಲ್ವಾ? ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ ಅಷ್ಟೇ. ನೋಡಿ ಎಲ್ಲ ಕಾರ್ಡ್ಸ್ ಹಾಕಿದ್ದೀನಿ, ಚೆನ್ನಾಗಿದೆ, ನೀಟಾಗಿ ಕ್ಯಾರಿ ಮಾಡ್ಬೋದು. ನನಗೆ ತುಂಬ ಇಷ್ಟ ಆಯಿತು ಈ ಒಂದು ATM ಕಾರ್ಡು. ಪೌಚ್ ಬಂದ್ಬಿಟ್ಟು ಮೆಟಲ್ ಪೌಚ್ ಆಗಿರೋದ್ರಿಂದ ಯೂಸ್ಫುಲ್ ಇದೆ, ತುಂಬ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ. ಹಾಗೆ ಏನಪ್ಪ ಅಂತಂದರೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ, ಯಾರಾದರೂ ಟ್ರೈ ಮಾಡಿದರೆ, ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅವರಿಗೆಲ್ಲ ಇದು ಸಕ್ಸಸ್ ಆಗೋದಿಲ್ಲ ಈ ಥರ ಮೆಟಲ್ ಯೂಸ್ ಮಾಡೋದ್ರಿಂದ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಕಲರ್ ಬಂದ್ಬಿಟ್ಟು ಈ ಥರ ಒಂಥರ ಸಿಮೆಂಟ್ ಕಲರ್ ಥರ ಇದೆ, ಬಟ್ ನಾನು ಸಿಲ್ವರ್ ಕಲರಲ್ಲಿ ಆರ್ಡರ್ ಮಾಡಿದ್ದೆ, ನನಗೆ ಸಿಕ್ಕಿರೋದು ಇದೊಂದು ಮಿಸ್ಟೇಕ್ ಬಿಟ್ಟರೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ಗೆ ನಾನು ಕೊಟ್ಟಿರೋಂತಹ ಒಂದು ಪ್ರೈಸ್ ಬಂದ್ಬಿಟ್ಟು 277 ಕೊಟ್ಟೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. 277 ಇದ್ದಿದ್ದು ನನಗೆ ಆಫರಲ್ಲಿ ಬಂದ್ಬಿಟ್ಟು 100 ಸಮಥಿಂಗ್ ಏನೋ ಇದೆ, ನಾನು ಅದನ್ನು ಮೆನ್ಷನ್ ಮಾಡ್ತೀನಿ ಇಲ್ಲಿ. ಸೊ ಆ ಒಂದು ಪ್ರೈಸ್ಗೆ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಪ್ರಾಡಕ್ಟ್ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡಿ. ಆನ್ಲೈನಲ್ಲಿ ಯಾವಾಗಲೂ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಆಚೆ ಸೈಡ್ ಹೋದಾಗ ಜಾಸ್ತಿನೂ ಸಿಗ್ಬೋದು ಕಮ್ಮಿನೂ ಸಿಗ್ಬೋದು, ಬಟ್ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ. ಹಾನೆಸ್ಟ್ ರಿವ್ಯೂ. ಬೇರೆ ಆಚೆ ಸೈಡ್ ನಾವು ಕೇಳಿದಾಗ 300 ಅಂತ ಏನೋ 299 ಅಂತ ಕೇಳಿದೆ ನಾನು. ಅದೇ ₹1 ಕಮ್ಮಿ 300 ರೂಪೀಸ್ ಅಂತ ಕೇಳಿದೆ. ಬಟ್ ಇಲ್ಲಿ 50 ಅಕಸ್ಮಾತ್ 150 ಆದ್ರೂ 50% ನಮಗೆ ಆಫ್ ಸಿಗತ್ತೆ. ಅಂದರೆ ಯಾರು ಬೈ ಮಾಡಲ್ಲ, ಇಲ್ಲ ಕಮ್ಮಿ ಇದೆ, 200 ಒಳಗಡೆ ಇದೆ ಇದು ಪ್ರಾಡಕ್ಟು. ಆರಾಮಾಗಿ ಈಸಿಯಾಗಿ ನೀವು ಬೈ ಮಾಡ್ಬೋದು. ಸೊ ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಹಾಗಾಗಿ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಷ್ಟು ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.